ಹಾಯ್ ಫ್ರೆಂಡ್ಸ್, ಎಐನ ಬಳಸಿ ಯಾವ ರೀತಿಯಾಗಿ ಆಕರ್ಷಕವಾಗಿ ಯೂಟ್ಯೂಬ್ ಥಂಬ್ನೇಲನ್ನು ಕ್ರಿಯೇಟ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ನೋಡ್ತಾ ಇರೋದು ಭದ್ರನಾಯಕ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡುವ ವೀಡಿಯೋ ನಿಮಗೆ ಬರುತ್ತೆ, ಆಯಿತಾ. ಈಗ ಯಾವ ರೀತಿಯಾಗಿ ಥಂಬ್ನೇಲನ್ನು ಕ್ರಿಯೇಟ್ ಮಾಡಬೇಕು, ಹಾಗೆ ಥಂಬ್ನೇಲನ್ನು ಕ್ರಿಯೇಟ್ ಮಾಡೋದಕ್ಕೆ ಯಾವ ರೀತಿಯಾಗಿ ಚಾಟ್ ಜಿಪಿಟಿಗೆ ನೀವು ಬರೆದು ಅದನ್ನು ಸೆಂಡ್ ಮಾಡೋದು, ಅವೆಲ್ಲ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲು ನೀವು ಚಾಟ್ ಜಿಪಿಟಿಯನ್ನು ಓಪನ್ ಮಾಡಿ. ಚಾಟ್ ಜಿಪಿಟಿಯನ್ನು ನೀವು ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೇಕು, ಆಯಿತಾ. ಡೌನ್ಲೋಡ್ ಮಾಡಿ ಆದಮೇಲೆ ನೀವು ನಿಮ್ಮ ಇಮೇಲ್ ಅಡ್ರೆಸ್ಸನ್ನು ಹಾಕಿ ಲಾಗಿನ್ ಮಾಡ್ಕೊಳ್ಬೇಕು. ಲಾಗಿನ್ ಮಾಡ್ಕೊಂಡಿಲ್ಲ ಅನ್ನುವರು, ಆಯಿತಾ. ನೀವು ಈ ಚಾಟ್ ಜಿಪಿಟಿಯನ್ನು ವೆಬ್ಸೈಟಲ್ಲೂ ಕೂಡ ಯೂಸ್ ಮಾಡ್ಕೊಳ್ಬೋದು. ನೀವು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಬೇಗ ಆಗುತ್ತೆ, ಚೆನ್ನಾಗಿ ನೀವು ಬರಿಬೋದು, ಹಾಗೆ ಚೆನ್ನಾಗಾಗುತ್ತೆ. ಆದ್ದರಿಂದ ನಾನು ಆ್ಯಪಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದರಲ್ಲೂ ಕೂಡ ಸೇಮ್ ಮತ್ತು ಇದರಲ್ಲೂ ಕೂಡ ಸೇಮ್. ಅಲ್ಲಿ ನೀವು ವೆಬ್ಸೈಟಲ್ಲಿ ಕ್ಲಿಕ್ ಮಾಡಿ, ಲಿಂಕ್ ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಡೈರೆಕ್ಟಾಗಿ ಆ್ಯಪ್ ಓಪನ್ ಮಾಡಿದರೆ ಸಿಗುತ್ತೆ, ಆಯಿತಾ. ಈಗ ಇಲ್ಲಿ ಆಸ್ಕ್ ಚಾಟ್ ಜಿಪಿಟಿ ಅಂತ ಇದೆ, ಅದ್ರ ಮೇಗಡೆ ಕ್ಲಿಕ್ ಮಾಡಿ. ಈಗ ಯಾವುದಾದ್ರೂ ಫೋಟೋವನ್ನು ಆ್ಯಡ್ ಮಾಡಿಕೊಂಡು ಕ್ರಿಯೇಟ್ ಮಾಡಬೇಕು ಅಂತ ಇದ್ದರೆ ಇಲ್ಲಿ ಪ್ಲಸ್ ಮೇಗಡೆ ಕ್ಲಿಕ್ ಮಾಡಿಕೊಂಡು ಫೋಟೋಸ್ ಮೇಗಡೆ ಕ್ಲಿಕ್ ಮಾಡಿ. ಅದಾದಮೇಲೆ ಯಾವ ಫೋಟೋವನ್ನು ನೀವು ಆ್ಯಡ್ ಮಾಡಬೇಕು ಅಂತ ಇದ್ದೀರಾ, ಸೆಲೆಕ್ಟ್ ಮಾಡಬೇಕು ಅಂತ ಇದ್ದೀರಾ, ಆ ಫೋಟೋವನ್ನು ಕ್ಲಿಕ್ ಮಾಡಿ. ಹಾಗೆ ಕೆಳಗಡೆ ಪ್ರಿವ್ಯೂ ಮತ್ತು ಡನ್ ಬರುತ್ತೆ. ಪ್ರಿವ್ಯೂ ಮೇಗಡೆ ಕ್ಲಿಕ್ ಮಾಡಿದರೆ ಅದು ಝೂಮ್ ಆಗುತ್ತೆ. ಇಲ್ಲಿ ಡನ್ ಮೇಗಡೆ ಕ್ಲಿಕ್ ಮಾಡ್ತೇನೆ, ಆಯಿತಾ. ಡನ್ ಮೇಗಡೆ ಕ್ಲಿಕ್ ಮಾಡಿದಾಗ ಅದು ರೌಂಡ್ ಹೊಡೆಯುತ್ತೆ, ಅಪ್ಲೋಡ್ ಆಗುತ್ತೆ, ಆಯಿತಾ. ಅಪ್ಲೋಡ್ ಆದಮೇಲೆ ಅದು ರೌಂಡ್ ಹೊಡೆಯೋದು ನಿಲ್ಲುತ್ತೆ. ಅದಾದಮೇಲೆ ನೀವು ಅದನ್ನ ಮೇಗಡೆ ಕ್ಲಿಕ್ ಮಾಡಿ ಓಪನ್ ಮಾಡಿಕೊಂಡು ಏನಾದರೂ ಬರೆಯೋದಿದ್ರೆ ಬರಿಬೋದು. ಇಲ್ಲಿ ಆಸ್ಕ್ ಚಾಟ್ ಜಿಪಿಟಿ ಅಂತ ಇದೆಯಲ್ವಾ, ಅಲ್ಲಿ ನೀವು ಯಾವ ರೀತಿಯಾಗಿ ನಿಮ್ಮ ಯೂಟ್ಯೂಬ್ ಥಂಬ್ನೇಲ್ ಇರಬೇಕು ಅನ್ನೋದನ್ನು ಬರಿಬೇಕು. ಈಗ ನಾನು ಆಲ್ರೆಡಿ ಬರೆದು ಇಟ್ಕೊಂಡಿದ್ದೀನಿ, ಅದನ್ನು ನಾನು ಈಗ ಪೇಸ್ಟ್ ಮಾಡ್ತೀನಿ ನೋಡಿ. ಈಗ ಇಲ್ಲಿ ಬಂದಿದೆ ನೋಡಿ, ಬಲಬದಿಯಲ್ಲಿ AI ಬಳಸಿಕೊಂಡು ಯೂಟ್ಯೂಬ್ ಥಂಬ್ನೈಲ್ ಕ್ರಿಯೇಟ್ ಮಾಡೋದು ಹೇಗೆ ಎಂದು ಸುಂದರವಾಗಿ ದೊಡ್ಡದಾಗಿ ಎಫೆಕ್ಟ್ಗಳನ್ನು ಆ್ಯಡ್ ಮಾಡಿ ಬರೆಯಿರಿ ಮತ್ತು ಬ್ಯಾಕ್ಗ್ರೌಂಡ್ನಲ್ಲಿ ಚಾಟ್ ಜಿಪಿಟಿ ಲೋಗೋ ಆ್ಯಡ್ ಮಾಡಿ ಮತ್ತು ಯೂಟ್ಯೂಬ್ ಲೋಗೋ ಆ್ಯಡ್ ಮಾಡಿ ಮತ್ತು ಎಡಬದಿಯಲ್ಲಿ ನನ್ನ ಫೋಟೋ ಆ್ಯಡ್ ಮಾಡಿ ಮತ್ತು ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡಿ. ರೇಷಿಯೋ 16:9 ಅಂತಂದರೆ ರೇಷಿಯೋ ಯಾವ ರೀತಿ, ಯೂಟ್ಯೂಬ್ ಥಂಬ್ನೈಲ್ನ ರೇಷಿಯೋ 16:9, ಆಯಿತಾ. ಅದರಿಂದ ಯೂಟ್ಯೂಬ್ ಥಂಬ್ನೈಲ್ ಕ್ರಿಯೇಟ್ ಮಾಡೋರೆಲ್ಲರೂ ಕೂಡ ರೇಷಿಯೋವನ್ನು ಇದನ್ನೇ ಆ್ಯಡ್ ಮಾಡ್ಕೊಳ್ಬೇಕು. ಇದೇ ರೇಷಿಯೋದಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೇಕು ನಿಮ್ಮ ಥಂಬ್ನೈಲನ್ನು, ಆಯಿತಾ. ಇಲ್ಲ ಅಂತಂದರೆ ಕರೆಕ್ಟಾಗಿ ಕಾಣಿಸೋದಿಲ್ಲ. ಈಗ ಇಲ್ಲಿ ನಾನು ಬರೆದಿದ್ದೀನಿ ನೋಡಿ, ಬಲಬದಿಯಲ್ಲಿ AI ಬಳಸಿಕೊಂಡು ಯೂಟ್ಯೂಬ್ ಥಂಬ್ನೈಲ್ ಕ್ರಿಯೇಟ್ ಮಾಡೋದು ಹೇಗೆ. ಇದನ್ನು ಈಗ ನಾನು ಥಂಬ್ನೈಲಲ್ಲಿ ಬರಿತಾ ಇದ್ದೀನಿ, ಆಯಿತಾ. ಅಂತಂದರೆ ಈ ರೀತಿಯಾಗಿ ಅವರು ಜನ್ರೇಟ್ ಮಾಡಿ ಕೊಡಬೇಕು ನನಗೆ. ಸೊ ನೀವು ಕೂಡ ಈ ರೀತಿಯಾಗಿ ಬರ್ಕೊಳ್ಬೇಕು, ನಿಮಗೆ ಯಾವ ರೀತಿಯಾಗಿ ಬೇಕು ಆ ರೀತಿಯಾಗಿ, ಆಯಿತಾ. ಈಗ AI ಬಳಸಿಕೊಂಡು ಅದ್ರ ಕೆಳಗಡೆ ಯೂಟ್ಯೂಬ್ ಥಂಬ್ನೈಲ್, ಅದ್ರ ಕೆಳಗಡೆ ಕ್ರಿಯೇಟ್ ಮಾಡೋದು ಹೇಗೆ. ಈಗ ಎಷ್ಟನ್ನು ಅಲ್ಲಿ ಬರಿಬೇಕಲ್ವ ಬಲಬದಿಯಲ್ಲಿ, ಅದ್ರ ಪಕ್ಕದಲ್ಲಿ ಇಂಚ್ ಸಿಂಬಲನ್ನು ಇದನ್ನು ಆ್ಯಡ್ ಮಾಡಿದ್ದೀನಿ. ಅದನ್ನು ಆ್ಯಡ್ ಮಾಡಿದರೆ ಅದು ಕರೆಕ್ಟಾಗಷ್ಟೇ ಬರೀತಾರೆ, ಆಯಿತಾ. ಇಲ್ಲಿ ಕೆಳಗಡೆ ಕೂಡ ನೋಡಿ, ಚಾಟ್ ಜಿಪಿಟಿ ಲೋಗೋ ಆ್ಯಡ್ ಮಾಡಿ, ಅಲ್ಲಿ ಚಾಟ್ ಜಿಪಿಟಿ ಪಕ್ಕದಲ್ಲಿ ಇಂಚನ್ನು ಆ್ಯಡ್ ಮಾಡಿದ್ದೀನಿ, ಫಸ್ಟಲ್ಲಿ ಮತ್ತು ಲಾಸ್ಟಲ್ಲಿ. ಈ ರೀತಿಯಾಗಿ ಬರ್ಕೊಳ್ಳಿ. ಹಾಗೆ ಫೋಟೋ ಆ್ಯಡ್ ಮಾಡೋದಿದ್ದರೆ ಆ್ಯಡ್ ಮಾಡ್ಕೊಳ್ಳಿ, ಆಯಿತಾ. ಈಗ ನನ್ನ ಫೋಟೋದ ಮೇಗಡೆ ಕ್ಲಿಕ್ ಮಾಡ್ತೀನಿ ನೋಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಏನಾದರೂ ನೀವು ಬರೆಯೋದಿದ್ದರೆ ಬರಿಬೋದು. ಇಲ್ಲಿ ಮೇಲ್ಗಡೆ ಟೆಕ್ಸ್ಟ್ ಇರುತ್ತೆ, ಇಲ್ಲಾಯಿತು. ನೆಕ್ಸ್ಟ್ ಇಲ್ಲಿ ಟೆಕ್ಸ್ಟ್ ಏನು ಕಾಣಿಸ್ತಾ ಇಲ್ಲ, ಸಾರಿ. ಇದರಲ್ಲಿ ಟೆಕ್ಸ್ಟ್ ಬರೆಯೋದಕ್ಕಾಗೋದಿಲ್ಲ, ಕ್ಯಾನ್ಸಲ್ ಕೊಡ್ತೀನಿ. ನೀವು ಜೆಮಿನಿಯಲ್ಲಿ ಟೆಕ್ಸ್ಟನ್ನು ಬರಿಬೋದು. ಈಗ ಇಲ್ಲಿ ಕೆಳಗಡೆ ರೈಟ್ ಸೈಡಲ್ಲಿ ನೋಡಿ ಸಿಂಬಲ್ ಇದೆ, ಆರೋ ಮಾರ್ಕ್, ಅದ್ರ ಮೇಗಡೆ ಕ್ಲಿಕ್ ಮಾಡ್ತೀನಿ, ಆಯಿತಾ. ಈಗ ಅವರು ಜನ್ರೇಟ್ ಮಾಡಿ ಕೊಡ್ತಾರೆ. ಈಗ ಅಲ್ಲಿ ಕ್ರಿಯೇಟಿಂಗ್ ಇಮೇಜ್ ಅಂತ ಬರ್ತಾ ಇದೆ ನೋಡಿ. ಈಗ ರಾಂಗ್ ಮಾರ್ಕ್ ಕ್ಲಿಕ್ ಮಾಡ್ತೀನಿ, ಏನೋ ಬಂತು. ಕ್ರಿಯೇಟಿಂಗ್ ಇಮೇಜ್ ಅಂತ ಬಂದಿದೆ. ಕ್ರಿಯೇಟ್ ಆದಮೇಲೆ ನೋಡೋಣ. ಫ್ರೆಂಡ್ಸ್, ಈಗ ನೋಡಿ, ಚಾಟ್ ಜಿಪಿಟಿ ನಮಗೆ ಎಷ್ಟು ಕ್ಲಿಯರಾಗಿ ಯೂಟ್ಯೂಬ್ ಥಂಬ್ನೈಲನ್ನು ಕ್ರಿಯೇಟ್ ಮಾಡಿ ಕೊಟ್ಟಿದೆ. ಈಗ ಇಲ್ಲಿ ಆ ಫೋಟೋದ ಮೇಗಡೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ನೋಡಿ ದೊಡ್ಡದಾಗಿ ಓಪನ್ ಆಗಿದೆ. ಇಲ್ಲಿ ಲೆಫ್ಟ್ ಸೈಡಲ್ಲಿ ಚಾಟ್ ಜಿಪಿಟಿ ಅಂತ ಹಾಕಿದ್ದಾರೆ, ಹಾಗೆ AI ಅಂತ ಚೆನ್ನಾಗಿ ಬರೆದಿದ್ದಾರೆ. ಬಳಸಿಕೊಂಡು ಯೂಟ್ಯೂಬ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಬರೆದಿದ್ದಾರೆ. ಹಾಗೆ ಕೆಳಗಡೆ ಸ್ವಲ್ಪ ಮಾಹಿತಿಯನ್ನು ಕೂಡ ಬರೆದಿದ್ದಾರೆ ರೈಟ್ ಸೈಡಲ್ಲಿ ನೋಡಿ. ಹಾಗೆ AI ಮೂಲಕ ಫೋಟೋಗಳನ್ನು ಕೂಡ ಅಲ್ಲಿ 2-3 ದೇವಸ್ಥಾನದ ಫೋಟೋ, ದೇವ್ರ ಫೋಟೋ, ಹಾಗೆ ಅಲ್ಲಿ ಗಡಿಯಾರದ ಫೋಟೋ, ಈ ಕಡೆ ಬಾದಾಮಿ ಫೋಟೋ ಎಲ್ಲ ಕೂಡ ಬಾದಾಮಿ ಬೀಜದ ಫೋಟೋ ಎಲ್ಲ ಕೂಡ ಚೆನ್ನಾಗಿ ಮಾಡಿ ಕೊಟ್ಟಿದ್ದಾರೆ. ಇಲ್ಲಿ ನೀವು ಕೂಡ ಇದೇ ರೀತಿಯಾಗಿ ಮಾಡ್ಕೊಳ್ಬೋದು, ಆಯಿತಾ, ತುಂಬ ಚೆನ್ನಾಗಿ. ಈಗ ಗೊತ್ತಾಯ್ತಲ್ವ. ಈಗ ಇದನ್ನು ನಾನು ಡೌನ್ಲೋಡ್ ಮಾಡಬೇಕು ಅಂತಂದರೆ ಮೇಲ್ಗಡೆ ನೋಡಿ ಡೌನ್ಲೋಡ್ ಸಿಂಬಲ್ ಇದೆಯಲ್ವ, ಅದ್ರ ಮೇಗಡೆ ಕ್ಲಿಕ್ ಮಾಡಿ. ಇಲ್ಲ ಶೇರ್ ಮಾಡಬೇಕು ಅಂತಂದರೆ ಕೆಳಗಡೆ ಶೇರ್ ಇದೆ ನೋಡಿ, ಅದ್ರ ಮೇಗಡೆ ಕ್ಲಿಕ್ ಮಾಡಿ. ಇದನ್ನು ಈ ಫೋಟೋವನ್ನು ಮತ್ತೆ ಎಡಿಟ್ ಮಾಡಬೇಕು ಅಂತಂದರೆ ಇಲ್ಲಿ ಕೆಳಗಡೆ ನೋಡಿ ಎಡಿಟ್ ಅಂತ ಇದೆ, ಅದ್ರ ಮೇಗಡೆ ಕ್ಲಿಕ್ ಮಾಡಿ
ಇಲ್ಲಿ ಏನು ಎಡಿಟ್ ಮಾಡಬೇಕು ಅದನ್ನು ನಾನು ಇಲ್ಲಿ ಬರೀಬೇಕು ಆಯಿತಾ. ಅದೇ ರೀತಿಯಾಗಿ ನಿಮಗೆ ಎಡಿಟ್ ಮಾಡಿ ಕೊಡುತ್ತೆ. ಸ್ವಲ್ಪ ಕಷ್ಟ ಇದ್ದರೆ ಸ್ವಲ್ಪ ಲೇಟ್ ಆಗುತ್ತೆ. ಇನ್ನೊಂದು ಸಲ ಕಳಿಸಿ ಆಯಿತಾ. ಅದು ಕರೆಕ್ಟಾಗಿ ನೀವು ಹೇಳಿರೋ ರೀತಿಯೇ ಅದು ChatGPT ಮಾಡಿಕೊಟ್ಟಿಲ್ಲ ಅಂತಂದರೆ ಇನ್ನೊಂದು ಸಲ ಟ್ರೈ ಮಾಡಿ ಆಯಿತಾ. ಹೊಸದಾಗಿ ಬರೆದಿರುವಂಥದ್ದನ್ನೇ ಇನ್ನೊಂದು ಸಲ ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡಿ ಮತ್ತೆ ಕಳಿಸಿ, ಅದು ತುಂಬ ಚೆನ್ನಾಗಿ ಮಾಡಿಕೊಡುತ್ತೆ. ಹಾಗೆ ನೀವು ಕನ್ನಡದಲ್ಲೇ ಹೇಳಬೇಕು ಅಂತ ಇಲ್ಲ, ನಿಮ್ಮದು ಯಾವ ಭಾಷೆ ಇರುತ್ತೆ ಆ ಭಾಷೆಯಲ್ಲಿ ಹೇಳಿ ಆಯಿತಾ. ಇಂಗ್ಲೀಷಲ್ಲಿ ಕೂಡ ಹೇಳ್ಬೋದು, ತುಂಬ ಚೆನ್ನಾಗಿ ಮಾಡಿಕೊಡುತ್ತೆ. ಈಗ ಗೊತ್ತಾಯ್ತಲ್ವ ಯಾವ ರೀತಿಯಾಗಿ ಮಾಡೋದು ಅಂತ. ಈಗ ಅದು ಇದಕ್ಕೆ ಹೋಗಿರುತ್ತೆ ಎಲ್ಲಿ ಅಂತಂದರೆ ಫೋಟೋಸಿಗೆ, ನಿಮ್ಮ ಗ್ಯಾಲ್ರಿಗೆ ಹೋಗಿರುತ್ತೆ. ಈಗ ಗ್ಯಾಲ್ರಿಯನ್ನು ಓಪನ್ ಮಾಡ್ತೀನಿ ನೋಡಿ. ಈಗ ಇಲ್ಲಿ ನೋಡಿ ಟುಡೇ ಅಂತ ಇದೆ. ಟುಡೇ ಅಂತ ಇದ್ದಲ್ಲಿ ಈಗ ಮೇಲೆ ಬಂದಿದೆ ನೋಡಿ, ಫುಲ್ HD ಕ್ವಾಲಿಟಿಯಲ್ಲಿ ಬರುತ್ತೆ ಆಯಿತಾ. ನೀವು ಅಲ್ಲಿ ಕಳಿಸೋವಾಗ HD ಕ್ವಾಲಿಟಿ ಅಂತ ಕೂಡ ಬರೆದು ಕಳಿಸ್ಬೋದು. ಫ್ರೆಂಡ್ಸ್, ಈಗ ಗೊತ್ತಾಯ್ತಲ್ವ ಯಾವ ರೀತಿಯಾಗಿ ಬಳಸಿ ChatGPTಯಲ್ಲಿ ಥಂಬ್ನೇಲನ್ನು ಮಾಡೋದು ಅಂತ. ನಿಮಗೆ ಜೆಮಿನಿಯಲ್ಲಿ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದು ಬೇಕು ಅಂತಂದರೂ ಕಾಮೆಂಟ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ ಆಯಿತಾ. ಜೆಮಿನಿ ಕೂಡ ತುಂಬ ಚೆನ್ನಾಗಿ ಮಾಡ್ಕೊಳ್ಳುತ್ತೆ. ಜೆಮಿನಿಗಿಂತ ChatGPT ತುಂಬ ಚೆನ್ನಾಗಿ ಮಾಡುತ್ತೆ ಆಯಿತಾ. ಫ್ರೆಂಡ್ಸ್, ಈಗ ನಿಮಗೆ ಗೊತ್ತಾಯ್ತಲ್ವ ಈ ವಿಡಿಯೋದಲ್ಲಿ ಏನೇ ಡೌಟ್ ಇದ್ದರೂ ಕಾಮೆಂಟ್ ಮಾಡಿ. ಹಾಗೆ ಬೇರೆ ಯಾವ್ದಾದ್ರು ವೀಡಿಯೋಸ್ಗಳು ಬೇಕು ಅಂದರೂ ಕೂಡ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.